ಸಾಮಾನ್ಯವಾಗಿ ಆಂಬ್ಯುಲೆನ್ಸ್ ಕಂಡ್ರೆ ದಾರಿ ಬಿಡುವಂತಹ ಜನರಿದ್ದಾರೆ. ಆದರೆ ಕೆಲ ಕಿಡಿಗೇಡಿಗಳಿರ್ತಾರೆ, ಅಲ್ಲಿಯೂ ಕೂಡ ತಮ್ಮ ನೀಚ ಬುದ್ಧಿಯನ್ನ ತೋರಿಸ್ತಾರೆ. ಅದೇ ರೀತಿಯಲ್ಲಿ ಹಾವೇರಿಯಲ್ಲೂ ಕೂಡ ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ಕಿಡಿಗೇಡಿ ದುರ್ವರ್ತನೆಯನ್ನ ತೋರಿದ್ದಾನೆ. ತುರ್ತು ಆಂಬ್ಯುಲೆನ್ಸ್ಗೆ ದಾರಿ ಕೊಡದೆ ಸತಾಯಿಸಿ ಚಾಲಕ ಒಂದಷ್ಟು ಸಿಟ್ಟು ಬರೋ ರೀತಿಯಲ್ಲೇ ಮಾಡಿದ್ದಾನೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಕುಪ್ಪೇಲೂರು ರಸ್ತೆಯಲ್ಲಿ ಕಂಡುಬಂದಂತಹ ಘಟನೆ ಇದು. ಅಪಘಾತದಿಂದಾಗಿ ಗಾಯಗೊಂಡಂತಹವರನ್ನ ಆಂಬ್ಯುಲೆನ್ಸ್ನ ಮುಖಾಂತರವಾಗಿ ಕರೆದುಕೊಂಡು ಹೋಗಲಾಗ್ತಿತ್ತು. ಈ ವೇಳೆ ದಾರಿಯನ್ನ ಕೊಡದೆ ಉದ್ದಟತನ ತೋರಿದ್ದಾನೆ ಬೈಕ್ ಸವಾರ. ಸತಾಯಿಸಿದ ಬೈಕ್ ಸವಾರನ ವಿರುದ್ಧ ಶಿಸ್ತು ಕ್ರಮಕ್ಕಾಗಿ ಆಗ್ರಹವನ್ನು ಕೂಡ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ಆಂಬ್ಯುಲೆನ್ಸ್ಗೆ ಅಡ್ಡಿಪಡಿಸಿದಂತಹ ಸಂದರ್ಭಗಳಿದ್ರೆ ಅಂಥವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ನೋಡಿ ಹೇಗೆ ಅವನು ದಿಲ್ದಾರಾಗಿ ಗಾಡಿಯನ್ನ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಟೂ ವೀಲರ್ನ ಅಂತ. ಆಂಬ್ಯುಲೆನ್ಸ್ ಸೈರನ್ ಆಗ್ತಾ ಇದೆ, ಎಮರ್ಜೆನ್ಸಿ ಇದೆ, ಆಂಬ್ಯುಲೆನ್ಸ್ನಲ್ಲಿ ಈಗಾಗಲೇ ಗಾಯಗೊಂಡವರು ಇದ್ದಾರೆ, ಅವ್ರನ್ನ ಬೇಗ ಆಸ್ಪತ್ರೆಗೆ ಸಾಗಿಸ್ಬೇಕು. ಇಷ್ಟೆಲ್ಲದರ ಮಧ್ಯೆಯೂ ಕೂಡ ಒಂದು ಕನಿಷ್ಠ ಸೌಜನ್ಯ ಬೇಡ. ಪಕ್ಕಕ್ಕೆ ಹೋಗಿದ್ರೆ ಏನಾಗ್ಬಿಡ್ತಾ ಇತ್ತು? ಅಷ್ಟು ಫಾಸ್ಟ್ ಆಗಿ ಹೋಗಿ ಆತ ಸಾಧಿಸಿದ್ದಾದ್ರೂ ಏನು? ಆಮೇಲೆ ಹೆಲ್ಮೆಟ್ ಇಲ್ಲದೆ ಅವನು ವಾಹನ ಚಲಾವಣೆ ಮಾಡ್ತಾ ಇದ್ದಾನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಫಕೀರಯ್ಯ ಇಂದ. ಫಕೀರಯ್ಯ, ಆತ ವಿತೌಟ್ ಹೆಲ್ಮೆಟ್ ಡ್ರೈವ್ ಮಾಡ್ತಾ ಇದ್ದಾನೆ ಮತ್ತು ಆಂಬ್ಯುಲೆನ್ಸ್ಗೆ ಅಡ್ಡಿಪಡಿಸಿದ್ದಾನೆ. ಈ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆಯಾ ಅಥವಾ ಜಸ್ಟ್ ಕೇಳ್ಕೊಳ್ತಾ ಇರೋದಷ್ಟೇನಾ? ದಿವ್ಯಜ್ಯೋತಿ, ಆಂಬುಲೆನ್ಸ್ ಅಂದ್ರೆ ಜೀವರಕ್ಷಕ ವಾಹನ ಅಂತ ಹೇಳ್ಬೋದು. ಆದ್ರೆ ಏನೋ ಅಪಘಾತ ಆದಂತಹ ಸಂದರ್ಭದಲ್ಲಿ ಬೈಕ್ ಸವಾರರನ್ನ ರಾಣೆಬೆನ್ನೂರು ತಾಲೂಕು ಹಾಸ್ಪಿಟಲ್ಗೆ ರವಾನೆ ಮಾಡುವಂತಹ ವೇಳೆಯಲ್ಲಿ ಆಂಬುಲೆನ್ಸ್ಗೆ ಓರ್ವ ಬೈಕ್ ಸವಾರ ಅಡ್ಡಾದಿಡ್ಡಿ ಓಡಿ ಅಂದ್ರೆ ಆಂಬುಲೆನ್ಸ್ ಯಾವ ರೀತಿ ಸ್ಪೀಡ್ ಹೋಗ್ತಾ ಇದೆ ಅದಕ್ಕಿಂತ ಸ್ಪೀಡ್ ಮುಂದೆ ಹೋಗಿ ಏನೋ ಅದ್ರ ಜೊತೆಗೆ ಚೆಲ್ಲಾಟ ಆಡಿರುವಂತಹದ್ದು. ಹೀಗಾಗಿ ಈ ವಿಡಿಯೋನ ಆಂಬುಲೆನ್ಸ್ ಸಿಬ್ಬಂದಿಯೇ ಕೂಡ ಮಾಡಿ ಆಕ್ರೋಶವನ್ನ ಹೊರಕುದು. ಅಂದ್ರೆ ಸಿಬ್ಬಂದಿಗಳ ಏನು ಗಾಯಾಳುಗಳನ್ನ ರಕ್ಷಣೆ ಮಾಡ್ಬೇಕಂತ ಕೆಲಸನ ಆಂಬುಲೆನ್ಸ್ ಮಾಡ್ತಿದ್ರೆ. ಆದ್ರೆ ಈ ರೀತಿಯಾದಂತ ಯಾವುದೇ ರೀತಿ ಆಂಬುಲೆನ್ಸ್ ಸೈರನ್ ಕಂಡ್ರೆ ಕೂಡ ಯಾವುದೇ ವಾಹನಗಳು ಕೂಡ ಸೈಡ್ಗೆ ಹೋಗ್ತಾರೆ. ಆದ್ರೆ ಈತ ಅಡ್ಡಾದಿಡ್ಡಿಯಾಗಿ ಓಡಾಡಿರುವಂತದ್ದು. ಈಗಾಗಲೇ ಅವರು ಕೂಡ ವಿಡಿಯೋ ಮಾಡಿ ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ಕೂಡಲೇ ಆ ಬೈಕ್ ಸವಾರನನ್ನ ಏನು ಆತನ ವಿರುದ್ಧ ಪ್ರಕರಣ ದಾಖಲಿಸಿ ಸೂಕ್ತವಾದ ಕ್ರಮವನ್ನ ತೆಗೆಬೇಕು ಅನ್ನೋ ಆಗ್ರಹವನ್ನ ಕೂಡ ಮಾಡಿರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಫಕೀರಯ್ಯ ನಿಮ್ಮೆಲ್ಲ ಮಾಹಿತಿಗೆ.